ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಅಂತೂ ಈಗಾಗಲೇ ರಾಜಕೀಯ ಅಂತೂ ಪಡೆದುಕೊಂಡಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಸಚಿನ್ ಪಾಂಚಾಳ್ಗೆ ನಾವು ಯಾವುದೇ ಕಿರುಕುಳ ನೀಡಿಲ್ಲ, ಕೊಟ್ಟ ಹಣವನ್ನು ವಾಪಸ್ ಕೇಳಿದ್ದೇವೆ ಅಂತ ಪ್ರಕಾಶ್ ಕಪ್ಪನೂರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟೆಂಡರ್ ಕೊಡಿಸ್ತೀನಿ ಅಂತ ಹೇಳಿ ಆತ ಮೋಸ ಮಾಡಿದ್ದ ಅಂತ ಕಲಬುರಗಿಯಲ್ಲಿ ರಾಜು ಕಪ್ಪನೂರ್ ಸಹೋದರ ಪ್ರಕಾಶ್ ಕಪ್ಪನೂರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದುಡ್ಡನ್ನು ಕೊಟ್ಟಿದ್ದೀವಿ, ಕೊಟ್ಟಿರುವಂಥ ಹಣವನ್ನು ವಾಪಸ್ ಕೇಳಿದ್ದೀವಿ ಅಷ್ಟೇ, ಬಟ್ ನಾವಂತೂ ಆತನಿಗೆ ಹಿಂಸೆ ಕೊಟ್ಟಿಲ್ಲ, ಟಾರ್ಚರ್ ಕೊಟ್ಟಿಲ್ಲ ಅಂತ ಕೊಟ್ಟ ಹಣವನ್ನು ವಾಪಸ್ ಕೇಳಿದ್ದೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆತ ಅಂದರೆ ಗುತ್ತಿಗೆದಾರ ಸಚಿನ್ ಡೆತ್ ನೋಟಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರ ಬಗ್ಗೆ ತನಿಖೆ ಆಗಬೇಕಾಗತ್ತೆ, ತನಿಖೆ ಆಗಲಿ. ಆದರೆ ಇವರೇ ಹೇಳ್ತಾ ಇರುವಂಥದ್ದು ನಾವು ಹಣವನ್ನು ಕೊಟ್ಟಿದ್ವಿ, ಆ ಹಣವನ್ನು ವಾಪಸ್ ಕೊಟ್ಟಿದ್ದೇವೆ, ಬಟ್ ಈ ಸಾವಿಗೂ ನಮಗೂ ಏನು ಸಂಬಂಧ ಇಲ್ಲ ಅಂಥೇಳಿ ಪ್ರಕಾಶ್ ಕಪ್ಪನೂರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲೇನೆ EMD ಅಮೌಂಟ್ ಕಟ್ಟೋದಿತ್ತು. ಆ EMD ಅಮೌಂಟ್ ಕಟ್ಟೋ ಸಲುವಾಗಿ ಅವನಿಗೆ ಸಚಿನ್ಗೆ ಏನು ಮಾಡ್ಯಾರ ಅಕೌಂಟ್ ಪೇ ಮಾಡೋದು ಎಲ್ಲೋ ನಮ್ಮದು ಅವ್ರ ಟೀಮ್ ಅದ ಗ್ರೂಪ್ ಅಂತ ಒಂದು ಕೆಲಸ ಮಾಡ್ತಾರೆ. ಆರು ಅಕೌಂಟ್ ನಿಂತ ಸಚಿನ್ ಟೋಟಲ್ 20 ಲಕ್ಷ ರೂಪಾಯಿ ಬೈಹಣ್ಣ ಅಮೌಂಟ್ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಸಚಿನ್ ಪಾಂಚಾಳ್ ಏನು ಮಾಡ್ತಾನೆ ಇಟ್ಟನೇ ಇವರೇ ಒಂದು ಕೋಟಿ ರೂಪಾಯಿ ಕೊಡಬೇಕು ರಾಜು ಕಪ್ಪೂರ್ ಅಂತ ಡೆತ್ ನೋಡಿದಾಗ ಬರ್ದಾನೆ. ಅವನೇ ಏನು ಮಾಡಬೇಕು, ಸಚಿನ್ ಪಾಂಚಾಳ್ ಇವ್ರಿಗೆ ರೊಕ್ಕ ಕೊಡಬೇಕು. ಟೆಂಡರ್ ಹಾಕೋದು ಅಮೌಂಟ್ ಏನು ಮಾಡ್ಯಾನ, ಟೆಂಡರ್ ಹಾಕಿಲ್ಲ ಅವನು, ಸುಳ್ಳು ಏನು ಹೇಳ್ಯಾನ, 1 ವರ್ಷ ಹಿಡಿದು ನಾ ಟೆಂಡರ್ ಹಾಕಿ ನಾನು ಅವ್ರಿಗೆ EMD ಅಮೌಂಟ್ ಕಟ್ಟಿ ಟೆಂಡರ್ ಹಾಕಿದ್ವಿ. ಅದ್ರ ಸಲುವಾಗಿ ಅಮೌಂಟ್ ಎಲ್ಲ ಅಲ್ಲೇ EMD ಅಮೌಂಟ್ ಅಲ್ಲೇ ಅವ. ಇವ್ರು ಹಿಂಗೆ ಅದೇ ಕೇಳ್ತಾ ಬಂದರು. 1 ವರ್ಷ ಆಗ್ಯದ. 1 ವರ್ಷ ಹೆಂಗೆ ಯಾವಾಗ ಅಮೌಂಟ್ ಯಾವಾಗ ಕೆಲಸ ಓಪನ್ ಆಗ್ತದೆ, ಇಷ್ಟು ದಿನ ಹೋಗಲ್ಲ. ಹೋಗಿ ಅಲ್ಲಿ ಆಫೀಸ್ ಒಳಗೆ ಹೋಗಿ ಇನ್ಕ್ವೈರಿ ಮಾಡೋದಕ್ಕೆ ಗೊತ್ತಾಗ್ತದೆ ಮತ್ತು ಫೇಕ್ ಮಾಡ್ಯಾನ, ಇವಾಗ ಟೆಂಡ್ರೇ ಹಾಕಿಲ್ಲ, ಅವ್ರ ರೊಕ್ಕ ಇವನೇ ಯೂಸ್ ಮಾಡ್ಕೊಂಡು ಗೊತ್ತಾಗ್ತದೆ. ಅವಾಗ ಏನು ಮಾಡ್ತದೆ ಗೊತ್ತಾಗ್ತದೆ. ರಾಜು ಕಪ್ಪೂರ್ ಏನು ಮಾಡ್ತಾರೆ, ಅದು ಅಮೌಂಟ್ ಏನು ಮಾಡ್ತಾರೆ, ನೀ ಟೆಂಡ್ರೇ ಹಾಕಿಲ್ಲಲ್ಲಪ್ಪ, ಇದು ಅಮೌಂಟ್ ಏನು ಮಾಡಿದ್ವಿ, ಅಮೌಂಟ್ರೇ ಕೊಡು ನಮಗೆ, ಟೋಟಲ್ 80 ಲಕ್ಷ ರೂಪಾಯಿ ಅದ, ಅದು ಅಮೌಂಟ್ ಕೊಡು ನಮಗೆ ಅಂತ ಹೇಳಿ ರಾಜು ಕಪ್ಪೂರ್ ಇವು ಅಮೌಂಟ್ ಕೂಡ ಅವ್ನು ಅಷ್ಟೇ ಕೇಳಿರ್ತಾರೆ. ಹೇಳೋದ ಸಲುವಾಗಿ ಅಮೌಂಟ್ ಕೂಡ ಬರ್ತದೆ ಅಂತ ಹೇಳಿ ಇವರಿಗೆ ಡೆತ್ ನೋಡಿ ಬರೆದಿರ್ತಾನೆ. ಅಮೌಂಟ್ ಅಂಜಸ್ ಸೆಲೆಕ್ಟ್ ಮಾಡೋದಕ್ಕೂ ಒಂದು ಸಹಾಯ ಸೆಲೆಕ್ಟ್ ಅದನ್ನು ಡೆತ್ ನೋಡಿ ಬರೆದಿರ್ತಾನೆ. ಆ ಡೆತ್ ಗೊತ್ತು ಹಂತವಾಗಿ ಆತನ ಖಾತೆಗೆ 58,77,000 ರೂಪಾಯಿಯನ್ನು ನಾವು ಹಾಕಿದ್ದೇವೆ, 2 ಲಕ್ಷ ಕ್ಯಾಶ್ ನೀಡಿದ್ದೆವು, ಸೊ ಆ ಹಣವನ್ನು ನಾವು ವಾಪಸ್ ಕೇಳಿದ್ವಿ ಅಷ್ಟೇ, ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತೇಳಿ ಆತ ನಮಗೆ ಮೋಸ ಮಾಡಿದ್ದ, ಹಣವನ್ನು ಕೊಟ್ಟಿರುವಂಥ ಹಣ ವಾಪಸ್ ಕೇಳಿದ್ವಿ ಬಿಟ್ಟರೆ ಏನೂ ಇಲ್ಲ ಅಂತ ರಾಜು ಕಪ್ಪನೂರ್ ಸಹೋದರ ಪ್ರಕಾಶ್ ಕಪ್ಪನೂರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕಿರುಕುಳ ಅಂತೂ ನಾವು ಕೊಟ್ಟಿಲ್ಲ, ಸೊ ನಮ್ಮ ಪರಿಚಯದವರೇ ಗುತ್ತಿಗೆದಾರರು ಇದ್ದಾರೆ, ಸೊ ಅವರ ಹೆಸರಿನಲ್ಲಿ ಕೆಲಸ ಕೊಡಿಸ್ತೇವೆ ಅಂತೇಳಿ ಆತ ಈ ರೀತಿಯಾಗಿ ನಮಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.